ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ನಿನ್ನೆ ಸಂಚಿಕೆಯಲ್ಲಿ ನಾನು ಯಾರ್ಯಾರು ವೆಹಿಕಲ್ ಇಟ್ಕೊಂಡಿದ್ದೀರೋ, ಅದು ಟೂ ವೀಲರ್ ಇರ್ಬೋದು, ಬೈಸ್ಕಲ್ ಇರ್ಬೋದು, ಅಥವಾ ಆಟೋ ರಿಕ್ಷಾ ಇರ್ಬೋದು, ಕಾರ್ ಇರ್ಬೋದು, ಲಾರಿ, ಟಿ ಟಿ, ಗೂಡ್ಸ್ ಕ್ಯಾರಿಯರ್ ಇರ್ಬೋದು, ಕೆಲವು ಬಸ್ ಇಟ್ಕೊಂಡಿರ್ತಾರೆ. ಯಾರ್ಯಾರ ಮನೇಲಿ ವೆಹಿಕಲ್ ಇದೆಯೋ ಆ ವೆಹಿಕಲಿಂದ ನಮಗೆ ಮೃತ್ಯು ದೋಷ ಬರಬಾರ್ದು. ನಾವು ಇನ್ವೆಸ್ಟ್ ಮಾಡಿರೋ ವೆಹಿಕಲ್ಲೇ ನಮ್ಗೆ ಸಾವು ತಂದು ಕೊಡುತ್ತೆ ಅನ್ನೋದಾದರೆ ಇದೆಂಥ ವಿಶೇಷ ಅಂದರೆ ಹಂಗಿದೆ ಜಾತಕದಲ್ಲಿ ನಮಗೆ. ಅದಕ್ಕೆ ವಾಹನ ಮೃತ್ಯು ದೋಷ, ನಮ್ಮ ವಾಹನದಿಂದ ನಮಗೇ ಸಾವು ಬರುವಂಥದ್ದಿದ್ರೆ ಅದಕ್ಕೆ ಚಾಪ ಮೃತ್ಯು ಅಂತ ಕರೀತಾರೆ. ಈ ಮೃತ್ಯು ದೋಷ ಕೆಲವು ಜಾತಕದಲ್ಲಿರ್ತದೆ. ಒಬ್ಬನಲ್ಲಿದ್ದಂಥ ದೋಷದಿಂದ ಇನ್ನು ಉಳಿದವ್ರಿಗೂ ಸಾವು ಬಂದುಬಿಡುತ್ತೆ. ಒಬ್ಬ ಡ್ರೈವರ್ ಕಾರ್ ಓಡಿಸ್ತಿರ್ತಾನೆ, ಅವನ ಜಾತಕದಲ್ಲಿ ಆಕ್ಸಿಡೆಂಟ್ ಆಗೋ ಯೋಗ ಇರ್ತದೆ. ಅವನಿಂದ ಅವ್ನ ಪಕ್ಕ ಕೂತಿರೋನಿಂದ ಕೂತಿರೋರ್ಗೂ ಸಾವು ಬಂದುಬಿಡುತ್ತೆ, ಇಲ್ಲ ಗಾಯ ಆಗಿಬಿಡುತ್ತೆ, ಡ್ಯಾಮೇಜ್ ಆಗಿಬಿಡುತ್ತದೆ. ಇದನ್ನು ತಪ್ಪಿಸೋದು ಹೇಗೆ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ವೆಹಿಕಲ್ ಅಂದ ತಕ್ಷಣ ಕಬ್ಬಿಣ ಅಂದರೆ ಶನಿಗ್ರಹ, ಶನಿಕಾರಕತ್ವ ಇದೆ. ಅದರಿಂದ ಸಣ್ಣ ಸೈಕಲಿಂದ ಹಿಡಿದು ಹೆವಿ ವೆಹಿಕಲ್ವರೆಗೂ ಶನಿ ಕಂಟ್ರೋಲ್ ಇರ್ತದೆ. ಆದ್ದರಿಂದ ಕೆಲವು ಜಾತಿಯಲ್ಲಿ ಆಯುಷನ್ನು ಕೊಡೋದು ಶನಿಗ್ರಹ. ಅದೇ ಶನಿಗ್ರಹ ವಾಹನದಿಂದ ಸಾವು ಕೊಡಬೇಕು ಅಂತಲೂ ಕೆಲವು ಕಡೆ ಜಾತಿಯಲ್ಲಿ ಎತ್ಕಾಣುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೋದು ಹೇಗೆ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಅದಕ್ಕೆ ಪ್ರತಿಯೊಬ್ಬರು ವೆಹಿಕಲ್ ಇಟ್ಟಿರೋರು, ಅಲ್ಲೇ ವೆಹಿಕಲ್ಲೇ ಇಲ್ಲ, ನಾನು ಬೇರೆ ವೆಹಿಕಲಲ್ಲಿ ಓಡಾಡ್ತೀನಿ, ಕ್ಯಾಬಲ್ಲಿ ಓಡಾಡ್ತೀನಿ, ಆಟೋ ರಿಕ್ಷಲ್ಲಿ ಓಡಾಡ್ತೀನಿ. ಆಟೋ ರಿಕ್ಷಲ್ಲಿ ಅಥವಾ ಬಸ್ಸು ವೆಹಿಕಲ್ ಇಲ್ಲ ನಂತರ ಅದೇ ನಾನು ಟ್ರೈನು ಬಸ್ಸಲ್ಲಿ ಅದರಲ್ಲೂ ಕೂಡ ನಮಗೆ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋದಾಗಿದ್ದರೆ ಏನು ಮಂತ್ರತಂತ್ರ ಮಾಡಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇದು ಸಣ್ಣ ರೀಕ್ಯಾಪ್. ಇವತ್ತು ಕೆಲವರಿಗೆ ಶಾಪದಿಂದ ವಾಹನ ಮೃತ್ಯು ದೋಷ ಬರ್ತದೆ. ಶಾಪ, ಬೇರೆಯವರ ಶಾಪದಿಂದ ಆಕ್ಸಿಡೆಂಟ್ ಆಗುತ್ತೆ ನಮಗೆ. ನಿನ್ನೆ ಸಂಚಿಕೆಯಲ್ಲಿ ನಾನೇನು ಹೇಳಿದ್ದೆ, ನಮ್ಮ ವೆಹಿಕಲಿಂದ ನಮಗೆ ಸಾವು ಬರುತ್ತೆ. 25 ಲಕ್ಷ ಕೊಟ್ಟು ಕಾರ್ ತೊಗೊಂಡು ಅದರಿಂದ ನನಗೆ ಆಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತೀನಿ ಅಂದರೆ 25 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ, ನನ್ನ ವೆಹಿಕಲ್ಲೇ ನನಗೆ ಶತ್ರು, ನನ್ನ ವೆಹಿಕಲಿಂದಲೇ ನನಗೆ ಮರಣಕಂಟಕ ಬಂತು. ಅದನ್ನು ನಾನು ನಿನ್ನೆ ಹೇಗೆ ಅಂತ ಹೇಳಿದೆ. ನಿನ್ನೆ ಸಂಚಿಕೆಯಲ್ಲಿ ಅದು ವಿವರವಾಗಿ ತಿಳಿಸಿದ್ದೀನಿ. ಈಗ ಬೇರೆಯವ್ರ ಶಾಪದಿಂದ ನನಗೆ ಆಕ್ಸಿಡೆಂಟ್ ಆಗುತ್ತೆ, ಸಾವು ಬರುತ್ತೆ. ಇಲ್ಲ ಬೇರೆಯವ್ರ ಶಾಪದಿಂದ ನನಗೆ ಅಂಗಹೀನತೆ ಆಗ್ಬೋದು, ಕಾಯಿ ಹೋಗ್ಬೋದು, ಕಾಲು ಹೋಗ್ಬೋದು, ಕಣ್ಣು ಹೋಗ್ಬೋದು, ಕಿವಿ ಹೋಗ್ಬೋದು, ಏನೋ ನನಗಿದ್ದಕ್ಕಿದ್ದಾಗೆ ಶಾಪದಿಂದ ಆಕ್ಸಿಡೆಂಟಾಗಿ ಕೈಯೋ ಕಾಲ ಕಳ್ಕೊಂಬಿಡ್ತೀನಿ. ನಮ್ಗೆ ಗೊತ್ತೇ ಆಗಲ್ಲ. ನಂಗೆ ಚೆನ್ನಾಗಿ ಓಡಿಸೋದು ಗೊತ್ತು, 25-30 ಲಕ್ಷ ಇನ್ವೆಸ್ಟ್ ಮಾಡಿ ಒಳ್ಳೆ ಕಾರ್ ತೊಗೊಂಡಿದ್ದೀನಿ, ರಸ್ತೆನೂ ಚೆನ್ನಾಗಿದೆ, ಹಳ್ಳ ಇಲ್ಲ, ಕೊಳ್ಳ ಇಲ್ಲ, ಹಂಸಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓಡಿಸೋದು ಗೊತ್ತು, ರಸ್ತೆ ಚೆನ್ನಾಗಿದೆ, ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ, ಆನಂದವಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಆದರೆ ನನಗೆ ಆಕ್ಸಿಡೆಂಟ್ ಆಗಿಬಿಡ್ತದೆ, ಇಲ್ಲ ಡ್ಯಾಮೇಜ್ ಆಗ್ಬೋದು, ಇಲ್ಲ ಸಾವು ಬರ್ಬೋದು. ಇದು ಒಂದು ಸ್ವಂತ ವೆಹಿಕಲ್ಲು. ಇನ್ನೊಂದು ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ತಿರ್ತೀವಿ, ಜೀಪಲ್ಲಿ ಹೋಗ್ತಿರ್ತೀವಿ, ಬಸ್ಸು. ನಾನೊಬ್ಬನಿಗೋಸ್ಕರ ಬಸ್ಸಲ್ಲೆಲ್ಲ ಪ್ಯಾಸೆಂಜರ್ಸ್ ಇದ್ದಾರೆ, ಪ್ರಯಾಣಿಕರಿದ್ದಾರೆ, ಅಲ್ಲೂ ಹೋಗ್ತೀವಿ, ಆ ಬಸ್ಸಲ್ಲೇ ಆಕ್ಸಿಡೆಂಟ್ ಆಗುತ್ತೆ. ಲಾರಿಲಿ ಹೋಗ್ತಾ ಇರ್ತೀನಿ, ಲಾರಿ ಡ್ರೈವ್ ಮಾಡ್ತೀನಿ, ಇಲ್ಲ ಡ್ರೈವರ್ ಪಕ್ಕ ಕೂತಿರ್ತೀನಿ, ಇಲ್ಲ ಲಾರಿ ಹಿಂಭಾಗದಾಗ ಕೂತಿರ್ತೀನಿ, ಡ್ರೈವರ್ ಓಡಿಸ್ತೀನಿ, ನಾನು ಲಾರಿ ಒಳಗೆ ಕೂತಿರ್ತೀನಿ, ಲಾರಿಲೇ ಆಕ್ಸಿಡೆಂಟ್ ಆಗ್ತದೆ. ಆಟೋದಲ್ಲಿ ಹೋಗ್ತೀನಿ, ಆಟೋದಲ್ಲಿ ಆಕ್ಸಿಡೆಂಟ್ ಆಗ್ಬೋದು. ಇನ್ಯಾರೋ ಓಡಿಸ್ತಿರ್ತಾನೆ ಟೂ ವೀಲರು, ಬೈಕಲ್ಲಿ ಹೋಗ್ತಿರ್ತಾನೆ, ಬೈಕ್ ಓಡಿಸ್ತಿರ್ತಾನೆ, ಅವನ ಹಿಂದೆ ಕೂತಿರ್ತೀನಿ, ನನಗೆ ಆಕ್ಸಿಡೆಂಟ್ ಆಗುತ್ತೆ. ಅವನಿಗೆ ಏನೂ ಆಗಲ್ಲ, ನನಗೆ ಆಕ್ಸಿಡೆಂಟಾಗಿ ಸಾವು ಬರ್ಬೋದು, ಇಲ್ಲ ಡ್ಯಾಮೇಜ್ ಆಗ್ಬೋದು. ಟಿ ಟಿಲಿ ಒಂದು 15-13 ಜನ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ. ಫ್ಲೈಟಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಹೆಲಿಕಾಪ್ಟ್ರಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ, ಟ್ರೈನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿಬಿಡ್ತದೆ. ಆದ್ದರಿಂದ ಒಂದು ನಮ್ಮ ಜಾತಕದಲ್ಲಿ ಶನಿ ದೋಷ ಇದ್ದಾಗ, ಶನಿ ಪಾಪಗ್ರಹ ಜೊತೆ ಸೇರಿದಾಗ, ಶನಿ ನೀಚನಾಗಿ ಪಾಪಗ್ರಹವು ನೀಚನಾದಾಗ ನಮಗೆ ಇತರರಿಂದ ಮರಣಕಂಟಕ ದೋಷ ಬರ್ತದೆ. ವ್ಯಾಳ ಮೃತ್ಯು ಅಂತ ಕರೀತಾರೆ. ನೆನ್ನೆ ಚಾಪ ಮೃತ್ಯು, ಇವತ್ತು ವ್ಯಾಳ ಮೃತ್ಯು. ಅಂದರೆ
ಆಟೋ ಡ್ರೈವರು ಓಡಿಸ್ತಾ ಇರ್ತಾರೆ. ನಾನು ಹಿಂದೆ ಕೂತಿರ್ತೀನಿ. ಹೋಗ್ತಿರ್ಬೇಕು, ಒಂದು ದೊಡ್ಡ ಲಾರಿ ಬಂದು ಗುದ್ದು ಬಿಡುತ್ತೆ. ಡ್ರೈವರು ಸ್ಪಾಟ್ ಎತ್ತು, ನನಗೂ ತೊಂದರೆ ಆಗ್ಬಿಡ್ತು. ವ್ಯಾಳ ಮೃತ್ಯು. ಆಟೋ ನಂದಲ್ಲ, ಬಾಡಿಗೆಗೆ ಹೋಗ್ತಾ ಇದ್ದೀನಿ, ದುಡ್ಡು ಕೊಡ್ತೀನಿ, ಕರ್ಕೊಂಡು ಹೋಗ್ತಾನೆ. ಇಲ್ಲ ಬಸ್ಸಲ್ಲಿ ಆಗುತ್ತೆ. ಹೆಂಗೋ ಒಂದು ಒಟ್ಟಿನಲ್ಲಿ ನಂತರ ವೆಹಿಕಲ್ ಇರ್ಬೋದು, ಇಲ್ದೇ ಇರ್ಬೋದು, ಬಾಡಿಗೆ ವೆಹಿಕಲ್ ಹೋಗಿರ್ಬೋದು, ನನ್ನ ಸ್ವಂತ ವೆಹಿಕಲೇ ಓಡಾಡ್ತಿರ್ಬೋದು. ಆದರೆ ಸಾವು ಮಾತ್ರ ವಾಹನದಲ್ಲಿ ಇಟ್ಟಿರ್ತಾನೆ. ಯಾಕೆ ಅಂದರೆ ಶಾಪ. ಒಬ್ಬ ವ್ಯಕ್ತಿ, ನಾನು ಒಂದು ಎಕ್ಸಾಂಪಲ್ಲೇ ಹೇಳಿಬಿಡ್ತೀನಿ, ನನ್ನ ಅನುಭವದ ಮಾತು. ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡಿಕೊಂಡಿದ್ದ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ ನಮ್ಮ ದೇವಸ್ಥಾನಕ್ಕೆಲ್ಲ ಬರ್ತಿದ್ದ, ಚೆನ್ನಾಗೇ ಇದ್ದ. ಯಾರ್ಯಾರು ಚಾಡಿ ಮಾತು ಕೇಳಿಕೊಂಡು ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಲಕ್ಷ್ಮೀ ಶ್ರೀನಿವಾಸ್ ನನಗೆ ಹೀಗೆ. ನಾನು ಸರಿ ಇಲ್ದಿರ್ಬೋದು, ನಾನು ಸರಿ ಇಲ್ಲ. ಆದರೆ ನನ್ನಿಂದ ಬರೋ ವಿದ್ಯೆ, ನಾನು ಕೊಡುವಂಥ ಜ್ಞಾನ, ಮಾತು ತಗೋ. ನಾನು ಸರಿ ಇಲ್ಲ ಅಂದಮೇಲೆ ನನ್ನ ಬಗ್ಗೆ ಮಾತಾಡಬೇಡ. ನಾನು ನಿಮಗೆ ವಿದ್ಯೆ ಕೊಡ್ತಾಯಿದ್ದೀನಿ, ಜ್ಞಾನ ಕೊಡ್ತಾಯಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಕೊಡದಿರೋ ಜ್ಞಾನ ನಾನು ಕೊಡ್ತಾಯಿದ್ದೀನಿ. ನಿಮ್ಮ ಜಾತಿ ಗುರುಗಳು ಕೊಡದಿರೋ ಜ್ಞಾನ ನಾನು ಕೊಡ್ತಾಯಿದ್ದೀನಿ. ನಿಮ್ಮ ಸ್ಕೂಲು ಯೂನಿವರ್ಸಿಟಿಲಿ ಕೊಡದಿರೋ ಜ್ಞಾನ ನಿನ್ನ ಕೊಡ್ತಾಯಿದ್ದೀನಿ. ಇಷ್ಟೆಲ್ಲ ಕೊಟ್ಟು ನನ್ನ ಮೇಲೆ ಆರೋಪ, ನಮ್ಮ ಮೇಲೆ ಅವಹೇಳನ ಎಲ್ಲ ಮಾಡಿಬಿಟ್ಟ. ಇವತ್ತು ಅವನಿಲ್ಲ. ಅವನದೇ ಒಂದು ಸಣ್ಣ ಗುಂಪು ಕಟ್ಕೊಂಬಿಟ್ಟ. ನಮ್ಮಲ್ಲಿ ಒಂದು ಅಷ್ಟು ಜನ, ಲಕ್ಷ್ಮೀ ಶ್ರೀನಿವಾಸ್ ಎಲ್ಲ ಬರಪ್ಪ ಅಂಥೇಳಿ. ಅವರು ಅವ್ರ ಮಾತು ಕೇಳಿಕೊಂಡು, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ವಂತೆ ಅಂಥೇಳಿ ಅವನ ಮಾತಿಗೆ ಬೆಲೆ ಕೊಟ್ಟು ಅವ್ರು ಹೋದರು. ಅಲ್ಲಿಗೆ ಅವರು ಏನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಇವನು ನಮ್ಮ ಥರ ಸೇವೆ ಮಾಡೋಕ್ಕೆ ಬಂದಿದ್ದಾನೆ ಇಲ್ಲಿಗೆ, ಅವನ ಮಾತು ಯಾಕೆ ಕೇಳಬೇಕು? ನಮಗೆ ಬೇಕಾಗಿರೋದು ಲಕ್ಷ್ಮೀ ಶ್ರೀನಿವಾಸ್. ಒಂದು ಕಷ್ಟ ಸುಖಕ್ಕೆ ಏನೋ ಮಂತ್ರ ತಂತ್ರ ಹೇಳ್ಕೊಡ್ತಾರೆ. ಏನೋ ಒಂದು ಡ್ಯಾಮೇಜ್ ಆಯಿತು, ಏನೋ ಒಂದು ಪ್ರಾಬ್ಲಮ್ ಆಯಿತು, ಏನೋ ಒಂದು ಯಾವುದೋ ಒಂದು ವಿಚಾರದ ಸಮಸ್ಯೆ ಬಂದಾಗ ಫ್ರೀಯಾಗಿ ಅವ್ರ ಹತ್ರ ಹೋದರೆ ಏನೋ ಒಂದು ಗೈಡ್ ಮಾಡ್ತಾರೆ. ಇವನೇನು ಮಾಡ್ತಾನೆ, ಗೈಡು ಮಾಡಲ್ಲ ಅನ್ನೋ ಅರಿವೇ ಬರಲಿಲ್ಲ ಅವರು. ಹೌದಾ, ನಡಿ ಅಂದ್ಬಿಟ್ಟು ಅವನ ಜೊತೆನೇ ಹೋದು. ಯಾರು ಲೀಡರ್ ನನ್ನ ಮೇಲೆ ಆರೋಪ ಹೊರಿಸಿ ನಮ್ಮ ಜೊತೆ ಕೆಲಸ ಮಾಡೋನ ಜೊತೆ ಕರ್ಕೊಂಡೋದ್ನೋ, ಆಮೇಲೆ ಅವನು ಒಂದು ದಿವಸ ಇದ್ದಕ್ಕಿದ್ದಾಗೆ ವೆಹಿಕಲಲ್ಲಿ ಬರ್ತಿದ್ದ, ಟೂ ವೀಲರಲ್ಲಿ ಅವನೊಬ್ಬನೇ ಕೂತಿದ್ದ. ಮುಂದೆ ಹೋದಾಗ ಇವನು ಮಾತು ಕೇಳ್ತಿದ್ನಲ್ಲೊಬ್ಬ, ಅವನು ಅಲ್ಲೆಲ್ಲೋ ನಿಂತಿದ್ದ. ಅವನು ಪಿಕಪ್ ಮಾಡಿಕೊಂಡ. ಇಬ್ಬರು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದವ್ರೆ. ಇಬ್ಬರು ಜೊತೆಲೇ ಹಿಂದೆ ಅವನು ಕೂತಿದ್ದಾನೆ, ಅವ್ನು ಮುಂದೆ ಕೂತಿದ್ದಾನೆ. ಹೋಗಿ ಇನ್ನೇನು ಇರಬೇಕಾದ್ರೆ ಅದು ಯಾವುದೋ ಹೋಗ್ತಾಯಿದ್ದ, ಫಾಸ್ಟಾಗಿ ಒಂದು ಟೂ ವೀಲರಲ್ಲಿ ಒಂದು ಹುಡುಗ ಬಂದು ಗುದ್ದ. ಇವರು ಅವನಿಗೆ ಹಿಂಗೆ ಬಂದು ಗುದ್ದ. ಆ CCTV ಕಾಣ್ತೇವೆ, ಅದೆಲ್ಲ ಪೊಲೀಸರು ಚೆಕ್ ಮಾಡಿದ್ದಾರೆ. ಹಿಂಗೆ ಬಂದು ಗುದ್ದ ತಕ್ಷಣ ಇವರು ಹಿಂಗೆ ಬಿದ್ದುಬಿಟ್ರು. ಆ ಫುಟ್ಪಾತ್ ಮೇಲೆ ಆ ಕಲ್ಲು ಹಾಕಿದ್ರು, ಫುಟ್ಪಾತ್ ಮೇಲೆ. ಆ ಇಬ್ಬರಿಗೂ ಹೆಲ್ಮೆಟ್ಟೇ ಇರಲಿಲ್ಲ, ಅಲ್ಲೇ ಸ್ಪಾಟ್. ಈ ಥರ ವ್ಯಾಳ ಮೃತ್ಯು, ಶಾಪದಿಂದ ಬರುವಂಥ ಮೃತ್ಯು. ನಾನೇನು ಅವ್ರಿಗೆ ಆಕ್ಸಿಡೆಂಟಾಗಿ ಸಾಯಲಿ ಅಂತ ಇನ್ನು ಶಾಪ ಹಾಕಿಲ್ಲ. ನನ್ನ ಮನಸ್ಸನ್ನು ನೋಯಿಸಿದ್ದಕ್ಕೆ, ನನ್ನ ಮನಸ್ಸನ್ನು ಭಾಳ ಗೊಂದಲ ಮಾಡಿದ್ದಕ್ಕೆ, ನನ್ನ ಮನಸ್ಸಿನ ಎನರ್ಜಿ, ಆ ಮೈಂಡ್ ಮೆಕ್ಯಾನಿಕಲ್, ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಅದು ಶಾಪವಾಗಿ ಕನ್ವರ್ಟ್ ಆಗಿ ಅವ್ರಿಗೆ ಹಂಗೆ ಹೋದರು. ಇದನ್ನೇನಕ್ಕೆ ಕೇಳ್ತೀನಿ ಅಂದರೆ, ಶಾಪದಿಂದ ವಾಹನ ಮೃತ್ಯು ದೋಷ, ಈ ಥರದೊಂದು. ಇವತ್ತಿನ ದಿವಸ ಸುಮಾರು ಜಾತಕಗಳನ್ನ ನೋಡಿದಾಗ ಅವರಿಗೆ ಜಾತಕದಲ್ಲಿ ಒಳ್ಳೆ ಮರಣ ಇದೆ. ಯಾವುದೋ ಒಂದು ಶಾಪ ಅವ್ರಿಗೆ ಇನ್ನೂ ಆಯುಸಿದ್ರು ಕೂಡ ಬೇಗ ನುಂಗ್ಬಿಡುತ್ತೆ, ಆ ಶಾಪ ಎಳ್ಕೊಂಬಿಡುತ್ತೆ. ಈ ಶಾಪಕ್ಕೆ ಅಧಿಪತಿ ಯಾರು ಗೊತ್ತಾ? ಶನಿಗ್ರಹ. ನೋಡಿ, ಮತ್ತೆ ಇಲ್ಲಿ ಶನಿ ಬಂದರು. ಎಷ್ಟೋ ಜನ ನಮ್ಮಲ್ಲಿ ಒಬ್ಬಿದ್ದ, ಅವನು ಸಾಫ್ಟ್ವೇರ್ ಇಂಜಿನಿಯರು, ಒಳ್ಳೆ ಕಂಪ್ನಿ ಕೆಲಸ ಮಾಡ್ತಿದ್ದ. ನನ್ನ ಜೊತೆಲಿ ಇದು ಒಳಗಡೆ ಕೆಟ್ಟದ್ದನ್ನೆಲ್ಲ ಮಾತಾಡೋದು, ಕೆಟ್ಟದ್ದು ಮಾಡಿ ನನ್ನ ಬಗ್ಗೆ ಲೆಟ್ರ್ಗಳು ಹಾಕೋದು, ಎಲ್ಲ TV ಚಾನಲ್ಗೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ದ. ನಾನು ಗೊತ್ತಿದ್ದರೂ ಕೂಡ ನಾನು ಸುಮ್ಮನಿದ್ದೆ. ಯಾಕೆಂದರೆ ಎಷ್ಟೋ ಸಲ ಅವ್ರ ಮೇಲೆ ಊಟ ಮಾಡಿಬಿಟ್ಟಿದ್ದೀನಿ ನಾನು. ಅವ್ರ ಮನೆ ಅನ್ನದ ಋಣ ನನ್ನಲ್ಲಿತ್ತು. ಎಷ್ಟೋ ಸಲ ನನಗೆ ಆವಾಗವಾಗ ವಸ್ತ್ರದಾನ ಮಾಡಿದ್ದ, ಬಟ್ಟೆ ಋಣ ಇತ್ತು. ಅವ್ರ ಮೇಲೆ ನೀರು ಕುಡ್ದಿದ್ದೀನಿ. ನಾನು ಸುಮ್ಮನಿದ್ಬಿಟ್ಟೆ, ಅವ್ರ ಮೇಲೆ ಋಣಬಾಧೆ ಇದೆ ಅಂತ. ನಾನು ತಿಂದೆ, ಜೀರ್ಣ ಆಗೋಯ್ತು, ಮಲಮೂತ್ರ ಹೊಟ್ಟೋಯ್ತು. ಅವ್ನು ಕೊಟ್ಟಿದ್ದ ಬಟ್ಟೆ ಹಾಕ್ಕೊಂಡೆ, ಕೊಳೆ ಆಯಿತು, ಹರಿದೋಯ್ತು, ಹೊಟ್ಟೋಯ್ತು. ನಾವು ಕೊಟ್ಟಂಥ ಜ್ಞಾನ ಅವ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ, ಕರ್ಗೋಗಲ್ಲ, ವೇಸ್ಟ್ ಆಗಲ್ಲ. ಸಾಯೋವರೆಗೂ ಜನ್ಮ ಅಂತ ಇರ್ತದೆ, ಗುರುವಿನಿಂದ ಬಂದಂಥ ಜ್ಞಾನ. ಆದರೆ ಅವನು ಅನ್ನದ ಋಣ, ಬಟ್ಟೆ ಋಣ ನಂದು. ಯಾವಾಗ ಅವನು ಇಲ್ಲಿಂದ ಬಿಟ್ಟೋದ್ನೋ, ಯಾವಾಗ ನಮ್ಮ ಬಗ್ಗೆ ಮಾತಾಡ್ತಾನೋ, ಆ ಋಣ ಕಳ್ಕೊಂಬಿಡ್ತಾನೆ. ಆದರೆ ಜ್ಞಾನಾರ್ಚನೆ ಇದೆಯಲ್ಲ, ಅದು ಮುದ್ರಾ ಹೇಳಿರ್ಬೋದು, ಮಂತ್ರ ಹೇಳ್ಬೋದು, ತಂತ್ರ ಹೇಳ್ಬೋದು, ಹೋಮ ಮಾಡೋದು,
ಏನೋ ಒಂದು ನಮ್ಮಿಂದ ಕಲ್ತಿರ್ತಾನೆ, ಅದನ್ನು ಅವ್ನು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಋಣ ಹಂಗೇ ಇರ್ತದೆ ಆತ್ಮದಲ್ಲಿ. ಅದಕ್ಕೆ ಗುರು ಋಣ ಅಂತ ಕರೀತಾರೆ. ಅವನು ನನ್ನ ಗುರುಗಳೇ ಅಂತಿದ್ದ. ಯಾವಾಗ ನನ್ನ ಗುರು ಅಂತ ಅವನನ್ನು ಗುರು ಋಣ ಬಂತು. ಕೊನೆಗೆ ನಮ್ಮ ಬಗ್ಗೆನೇ ಅಪಪ್ರಚಾರ ಮಾಡಿ ಟಿ ವಿ ಚಾನಲ್ಗೆ ಹಾಕೋದು, ಸುಮ್ಮನೆ ಯಾರೋ ಎಷ್ಟು ಸಿಗ್ನೇಚರ್ ಇಲ್ಲ ಎಲ್ರಿಗೂ ಪತ್ರ ಬರೆಯೋದು, ಎಲ್ರಿಗೂ ಪೋಸ್ಟ್ ಮಾಡೋದು ಮಾಡ್ತಿದ್ದ. ಅವ್ರ ಮನೆ ಆಸ್ತಿ ನುಂಗಿಲ್ಲ, ಅವರ ಒಂದು ದುಡ್ಡು ಲೂಟಿ ಮಾಡಿಲ್ಲ, ಅವ್ರ ಮನೆ ಹಾಳು ಮಾಡಿಲ್ಲ, ಅವ್ರದ್ದು ಅದೊಂದೇನು ನಮ್ಗೆ ತೊಂದರೆ ಇಲ್ಲ. ಯಾಕೆ ಎಲ್ರಿಗೂ ತೊಂದರೆ ಮಾಡಿ ನಾನು ಯಾಕೆ ಪಾಪ ಕಟ್ಕೋಬೇಕು? ಇದು ನನ್ನ ತತ್ವ. ಇಷ್ಟೆಲ್ಲ ಮಾಡಿ ಕೊನೆಗೆ ನಾನು ಅವನಿಗೆ ಶಾಪನೇ ಹಾಕಲಿಲ್ಲ. ಆಕ್ಸಿಡೆಂಟಾಗಿ ಕಾಲು ಡ್ಯಾಮೇಜ್ ಆಯಿತು. ಸ್ಟ್ರೆಚಸ್ ಹಿಡ್ಕೊಂಡು ಓಡಾಡ್ತಿದ್ದ. ನೋಡಿದ್ರೆ ಮುಂದೆ ಚೆನ್ನಾಗೇ ಇದ್ದಾನೆ. ಒಳ್ಳೊಳಗಡೆ ತಂತ್ರಗಳು ಮಾಡಿ ಜನಗಳಿಗೆಲ್ಲ ಬ್ರೈನ್ ವಾಶ್ ಮಾಡಿ ಅವ್ರು ನನ್ನ ಮುಖ ನೋಡ್ಕೊಂಡು ಬಂದ್ರೆ ಇರ್ಬೋದಿತ್ತು. ಅವನ ಮುಖ ನೋಡ್ಕೊಂಡು ನನ್ನ ಹತ್ರ ಬಂದರೆ ಅವನ ಜೊತೆನೂ ಹೋಗಲಿ ಅವರು. ಇವತ್ತು ಅವನೂ ಇಲ್ಲ. ಇವತ್ತು ಅವನ ಮಾತು ಕೇಳ್ಕೊಂಡು ಹೋದವ್ರಿಗೆ ಆಕ್ಸಿಡೆಂಟ್ ಆಯಿತು, ಮಕ್ಕಳು ಸರಿ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಸಾಲ ಬಾಧೆ, ರೋಗ ಬಾಧೆ ಏನೇನೋ ಬಂತು. ಇಲ್ಲಿ ಚೆನ್ನಾಗಿದ್ದರೆ ಏನೋ ಒಂದು ಗುರುಗಳು ಮಾಡ್ತಾಯಿದ್ರು. ನಮ್ಮ ಗುರುಗಳು ಅವ್ರಿಗೆ ಆಶೀರ್ವಾದ ಮಾಡ್ತಿದ್ರು. ಏನೋ ಇಲ್ಲಿ ಸೇವೆ ಮಾಡ್ತಾನಲ್ಲಪ್ಪ ಅಂಥೇಳಿ. ಸವಾಸ ದೋಷದಲ್ಲಿ ಅವ್ರಿಗೂ ಕೆಟ್ಟೋಯ್ತು. ಯಾವಾಗನಾಯಿತು ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ಡ್ಯಾಮೇಜ್ ಆಗಿ ತುಂಬ ಪ್ರಾಣ ಹೋಗಿಲ್ಲ ಅಷ್ಟೇ. ಅವನೇನೂ ಬದುಕಿದ್ದಾನೆ, ಪ್ರಾಣ ಹೋಗಿಲ್ಲ. ಯಾಕಂದರೆ ನರಳಾಟ ನೋಡೋರ್ಗೂ ಭಗವಂತ ಇಟ್ಟಿರ್ತಾನೆ. ಅದರಿಂದ ತಿಂದ ಮನೆಗೆ ದ್ರೋಹ ಮಾಡಬಾರ್ದು. ಯಾರು ನಿಮ್ಗೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ದ್ರೋಹ ಮಾಡಬಾರ್ದು. ನಿಮಗೆ ಯಾವುದು ಗೊತ್ತಿಲ್ಲದನ್ನು ಕಲಿಸಿ ಅವ್ರಿಗೆ ಒಳ್ಳೇದು ಮಾರ್ಗ ತಂದಿರೋದ್ರಿಗೆ ನೀವು ಅಪಪ್ರಚಾರ ದ್ರೋಹ ಮಾಡಬಾರ್ದು. ಅವ್ರಿಗೆ ಯಾವುದೇ ರೀತಿ ಕೆಡಕ ಬಯಸಬಾರ್ದು. ನಾನು ಯಾರಿಗೂ ಶಾಪ ಹಾಕಿಲ್ಲ ಅಂದ್ರೂ ನನ್ನ ಮನಸ್ಸು ನೋಯಿಸಿದ್ದಕ್ಕೆ ಆ ಮನಸ್ಸಿನಲ್ಲಿ ನೊಂದಂಥ ವೈಬ್ರೇಷನ್, ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ಪಾಸ್ ಆಗುತ್ತೆ. ಇಂಥದ್ದು ಬೈದ್ಬಿಟ್ಟ, ಇಂಥದ್ದು ತೊಂದರೆ ಕೊಟ್ಟ ಅಂತ ನಾವು ನೆನೆಸ್ಕೊಂಡೇ ನಮ್ಮ ಮನಸ್ಸಲ್ಲಿ ಒಂದು 10 ಸಲ ಹೇಳಿಬಿಟ್ರೆ ಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ನನ್ನಲ್ಲಿ ಪ್ರೊಡ್ಯೂಸ್ ಆಯಿತು ಬ್ರೈನಲ್ಲಿ. ಇಟ್ಸ್ ಅ ನ್ಯೂರೋ ಸೈನ್ಸ್ ಇದು. ನಾನು ಬಾಯ್ಬಿಟ್ಟೆ ಶಾಪ ಹಾಕಬೇಕು ಅಂತೇನಿಲ್ಲ. ಅಯ್ಯೋ ಇಂಥ ನಂಗೆ ಹಿಂಗೆ ಮಾಡಿಬಿಟ್ನಲ್ಲ, ಅವ್ರ ಅಪ್ಪ ಅಮ್ಮ ಕೊಡೋದೇ ಇರೋಂಥ ಜ್ಞಾನ, ಅವರು ಜಾತಿ ಗುರುಗಳು ಕೊಡದೇ ಇರೋಂಥ ಜ್ಞಾನ ಕೊಟ್ಟು ನಾನು ಸನ್ಮಾನದಲ್ಲಿ ಕರ್ಕೊಂಬಂದಿದ್ದಕ್ಕೆ ನಂಗೆ ಹಿಂಗೆಲ್ಲ ಮಾಡಿದ್ನಲ್ಲ ಅಂತ ಹೇಳಿ ನಾನು 5ರಿಂದ 10 ಸಲ ಅವನನ್ನೇ ನೆನೆಸ್ಕೊಂಡು ಚಿಂತನೆ ಮಾಡಿಬಿಟ್ರೆ ನನ್ನ ಬ್ರೈನಿನಲ್ಲಿ ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗಿಬಿಡ್ತದೆ. ಅದು ಸ್ಯಾಟಿಲೈಟ್ ಚಂದ್ರ ಯಾವುದು ಉಪಗ್ರಹ, ಭೂಮಿಗೆ ಉಪಗ್ರಹ ಚಂದ್ರನಿಂದ ಹೋಯ್ತು. ಚಂದ್ರನ ಹೋದ ತಕ್ಷಣ ಅವನ ಮನಸ್ಸಿಗೆ ಹೋಗುತ್ತೆ. ಯಾಕೆಂದರೆ ಮನಸ್ಸಿಗೆ ಕಾರಕ ಚಂದ್ರ. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋನು ಚಂದ್ರಗ್ರಹ. ನನ್ನಿಂದ ಬಂದಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ ಹೋಗಿ ಅವನಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಆಗುತ್ತೆ. ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ನನ್ನಿಂದ ಪ್ರೊಡ್ಯೂಸ್ ಆಯಿತು. ಥರ್ಮಲ್ ಎನರ್ಜಿ, ಬಿಸಿಯಾದಂಥ ಎನರ್ಜಿ ಚಂದ್ರನ ತಲುಪಿಸ್ತು. ಚಂದ್ರನ ಹತ್ರ ಹೋಗ್ಬಿಟ್ಟು ಚಂದ್ರ ಏನು ಮಾಡ್ತಾನೆ, ಆ ಎನರ್ಜಿನ ಯಾರಿಗೆ ನಾನು ನೆನೆಸ್ಕೊಂಡು ಬೇಜಾರು ಮಾಡಿದ್ರು ಆ ವ್ಯಕ್ತಿನೇ ಉಳ್ಕೊಂಡು ಆ ಆತ್ಮಕ್ಕೆ ಪಟ್ಟಂತೋಗಿ ಡಿಸ್ಚಾರ್ಜ್ ಮಾಡಿಬಿಡುತ್ತೆ. ನಾನು ಟ್ರಾನ್ಸ್ಮಿಟ್ ಮಾಡಿದೆ, ಆ ಮೈಂಡ್ ರಿಸೀವ್ ಮಾಡ್ತು. ಯಾವಾಗ ನನಗೆ ತುಂಬ ಬೇಜಾರು ಮಾಡ್ದ, ನಾನು ಹತ್ತಿರ್ಬೋದು, ಬೇಜಾರು ಮಾಡ್ಕೊಂಡಿರ್ಬೋದು, ಆ ಪೇಯ್ನ್ ವೈಬ್ರೇಷನ್, ಆ ಪೇಯ್ನ್ ಏನಿದೆ, ನನ್ನ ಮನಸ್ಸಿನ ಪೇಯ್ನ್ ಇದೆಯಲ್ಲ, ಆ ಬಾಧೆ, ಅದೇ ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ಪಟ್ಟಂತೋಯ್ತು. ನನ್ನ ಎನರ್ಜಿ ಅವ್ನಿಗೆ ಹೋದಾಗ ಅವನಿಗೆ ಮ್ಯಾಗ್ನೆಟಿಕ್ ಎನರ್ಜಿ ಆಗುತ್ತೆ. ಅವನಿಗೆ ಅಯಸ್ಕಾಂತ ಥರ ಅಂಟ್ಕೊಂಡ್ಬಿಡ್ತು. ಆ ಸಿಚುಯೇಷನ್ ನೋಡ್ತಾ ಇರ್ತದೆ. ಆ ಎನರ್ಜಿ ಅವ್ನು ವೆಹಿಕಲ್ ಹತ್ಕೊಂಡು ಓಡಿಸ್ಲಿ, ರಸ್ತೆಗಿಳಿಲಿ, ಓಡೋಕ್ಕೆ ಶುರು ಮಾಡಲಿ ಅಂಥೇಳಿ ಹೋಗಿ ಒಂದು ಕೊನೆಯಲ್ಲಿ ಅವನಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟು ಆ ಮ್ಯಾಗ್ನೆಟಿಕ್ ಎನರ್ಜಿ ಅವನಿಂದ ಹೊರಗೊಟ್ಟೋಗ್ಬಿಡುತ್ತೆ. ಎದುರಿಗೆ ಹೋಗಿ ಶಾಪ ಹಾಕಬೇಕು ಅಂತೇನಿಲ್ಲ, ಎದುರಿಗೆ ಹೋಗಿ ಬೈಬೇಕು ಅಂತೇನಿಲ್ಲ. ನಮ್ಮ ಟೆಲಿಪತಿನೇ ಶಾಪ. ಒಳ್ಳೆ ಥಾಟ್ಸ ಆಶೀರ್ವಾದ. ನಾವು ಕೆಟ್ಟದಾಗಿ ನಾವು ಬೇಜಾರು ಮಾಡಿಕೊಂಡ್ರಾಗ ಆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ ಅವ್ರಿಗೆ ಶಾಪವಾಗಿ ಕನ್ವರ್ಟ್ ಆಗುತ್ತೆ. ಇದು ಸೈನ್ಸ್. ಇದಕ್ಕೆ ನ್ಯೂರೋ ಸೈನ್ಸ್ ಅಂತಾರೆ. ಹೇಗೆ ಶಾಪ ವರ್ಕ್ ಆಗುತ್ತೆ ಅಂತೇಳಿ. ಬ್ರಾಹ್ಮಣನ ಶಾಪ ಇತ್ತು ಅಂದರೆ ಅದಕ್ಕೆ ಬ್ರಹ್ಮಶಾಪ ಅಂತಾರೆ. ಕ್ಷತ್ರಿಯ ಒಬ್ಬ ರಾಜ, ಜನನಾಯಕ, ಜನಗಳಿಗೆ ಒಳ್ಳೆ ಮಾಡೋನು, ಪ್ರಜೆಗಳಿಗೆ ಒಳ್ಳೆ ಮಾಡೋನು ಕ್ಷತ್ರಿಯ. ವೈಶ್ಯ, ಜನಗಳಿಗೆ ಟೈಮ್ ಟು ಟೈಮು ಆಹಾರ ಪದಾರ್ಥ ವಸ್ತುಗಳನ್ನು ಒದಗಿಸ್ಕೊಡೋನು ವೈಶ್ಯ. ಎಲ್ರಿಗೂ ಸೇವೆ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಿಕೊಂಡು ಎಲ್ರಿಗೂ ಸುಖ ಕೊಡುವಂಥವನು ಶೂದ್ರ. ತಾನು ಸುಖವಾಗಿದ್ದು ಇನ್ನೊಬ್ರಿಗೂ ಸುಖ ಕೊಡ್ತಿರೋನು ಶೂದ್ರ. ಈ 4 ವರ್ಣದವರ ಶಾಪ ನಮ್ಮಲ್ಲಿತ್ತು ಅಂದರೆ ಶನಿ ನೀಚನಾಗಿ ಜೊತೆಗೆ ರಾಹುನು ಸೇರ್ಕೊಂಡ್ಬಿಟ್ಟ ಅಂದರೆ ಶನಿ ರಾಹು ದೋಷದಿಂದ ಅವನಿಗೆ ಜಾತಿಯಲ್ಲಿ ಪೂರ್ಣಾಯುಷ್ಯದ್ದು ಕೂಡ ಮರಣ ದೋಷ ಬರ್ತದೆ. ಅದರಿಂದ ಪುರುಷ ಶಾಪ
ಇದ್ದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನನ್ನ 48 ವರ್ಷದ ಅನುಭವದ ಮಾತು. ಇದು ಒಂದು ರಿಸರ್ಚ್, ಇದು ಭಾಳ ವಿಶೇಷವಾದ ಸಬ್ಜೆಕ್ಟ್ ಇದು. ಆದ್ದರಿಂದ ನಾವು ಕೋಪ ಮಾಡಿಕೊಂಡು ಇನ್ನೊಬ್ಬರು ಮನಸ್ಸನ್ನು ವಹಿಸ್ಬಿಟ್ಟು ಪಟ್ಟಂತ ಬೈದುಬಿಟ್ಟು ಆ ಕೋಪದಲ್ಲೇ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಬೈಕೊಂಡು ಕೋಪ ಮಾಡಿಕೊಂಡು ನೀವೇನಾದ್ರು ವೆಹಿಕಲ್ ಓಡಿಸಿದ್ರೆ ಇಲ್ಲ ಆ ವೈಬ್ರೇಷನ್ ನಿಮ್ಮನ್ನೇ ನುಂಗ್ಬಿಡುತ್ತೆ, ಇಲ್ಲ ಹಿಂದ್ಗಡೆಯಿಂದ ಬರ್ತಿರೋ ಅಥವಾ ಮುಂದ್ಗಡೆಯಿಂದ ಬರ್ತಿರೋ ನಿಮಗೆ ಗುದ್ದಿ ಆ್ಯಕ್ಸಿಡೆಂಟ್ ಮಾಡುತ್ತೆ. ಯಾಕೆಂದರೆ ನಿಮಗೆ ಮನಸ್ಸು ಕಂಟ್ರೋಲ್ ಇರೋದಿಲ್ಲ. ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಡಿಸ್ಚಾರ್ಜ್ ಆಗೋಗ್ಬಿಟ್ಟಿದೆ. ಅದು ಎದುರುಗಡೆ ಬರೋ ವೆಹಿಕಲ್ಗೆ ಅಟ್ಯಾಕ್ ಆಗಬೇಕು, ಇಲ್ಲ ನೀವೇ ಹೋಗಿ ಗುದ್ಕೋಬೇಕು, ಇಲ್ಲ ಹಿಂದ್ಗಡೆಯಿಂದ ಬರೋದು ನೀವು ಗುದ್ದಬೇಕು, ಆ್ಯಕ್ಸಿಡೆಂಟ್ ಮಾಡಬೇಕು. ಯಾಕೆಂದರೆ ಇದು ಮ್ಯಾಗ್ನೆಟಿಕ್ ಎನರ್ಜಿ. ಯಾವಾಗ ನಮಗೆ ಒಬ್ಬ ಪುರುಷ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಜಾತಿ ಹೇಳ್ತಾ ಇಲ್ಲ ಅದು. ಜಾತಿನೇ ಇಲ್ಲ ಜಗತ್ತಲ್ಲಿ, ಇರೋದೇ ವರ್ಣ. ಅವನು ಯಾವುದೇ ಆಗಿರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸೇವೆ ಮಾಡಿಕೊಂಡು ಜಗತ್ತಿಗೆ ಒಳ್ಳೇದಾಗಲಿ, ಸಮಾಜನ ಒಳ್ಳೇದಾಗೋನು ಬ್ರಾಹ್ಮಣ. ಅವ್ನು ಬ್ರಾಹ್ಮಣ ಹುಟ್ಟಿದ್ರು ಕೂಡ ಸ್ವಾರ್ಥಿ ಅನ್ನೋ ಅವ್ನು ಬ್ರಾಹ್ಮಣ ಅಲ್ಲ. ಎಲ್ರಿಗೂ ನಾನಾ ಜಾತಿ, ನಾನಾ ಗೋತ್ರ, ನಾನಾ ಧರ್ಮದವ್ರಿಗೆ ಸಂರಕ್ಷಣೆ ಮಾಡೋನು, ಸೇವೆ ಮಾಡೋನು, ಅವ್ರಿಗೆ ಬೇಕಾದಂಗೆ ಸಹಾಯ ಮಾಡೋನು ಕ್ಷತ್ರಿಯ. ಯಾವುದೇ ಜಾತಿ, ಎಲ್ಲ ಧರ್ಮದವ್ರಿಗೂ, ಎಲ್ಲ ಜಾತಿಯವ್ರಿಗೂ, ಬೌದ್ಧ ಧರ್ಮ, ಸಿಖ್ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಯಾವುದೇ ಧರ್ಮದವ್ರಿಗೂ ಕಾಲಕ್ಕೆ ಅವ್ರು ಬೇಕಾದಂಥ ಸೌಕರ್ಯಗಳನ್ನು, ಧಾನ್ಯಗಳನ್ನು, ವಸ್ತುಗಳನ್ನು ವ್ಯಾಪಾರ ಮಾಡೋನಿಗೆ ವೈಶ್ಯ ಅಂತ ಕರೀತಾರೆ ಅಷ್ಟೇ. ವ್ಯಾಪಾರ ಮಾಡಿ ಎಲ್ರಿಗೂ ಕೊಡೋನು. ಮುಸ್ಲಿಮ್ಗೂ ಅಕ್ಕಿ ಕೊಡ್ತಾನೆ, ಕ್ರಿಶ್ಚಿಯನ್ಗೂ ಅಕ್ಕಿ ಕೊಡ್ತಾನೆ, ಹಿಂದೂಗೂ ಅಕ್ಕಿ ಕೊಡ್ತಾನೆ, ಬೌದ್ಧದ ಎಲ್ರಿಗೂ ಕೊಡೋದು ವೈಶ್ಯ. ಶೂದ್ರ ಅಂದ್ರೇನು, ಎಲ್ರಿಗೂ ಸಮಾನತೆಗೆ ಹೋಗಿ ಅವ್ರು ಹೇಳೋ ಕೆಲಸ ಮಾಡಿ ಅವನಿಗೂ ಸುಖ ಮಾಡಿಸೋನಿಗೂ ಸುಖ, ತಾನು ಕೂಡ ಸುಖ ತಗೋತಾನೆ, ಕೊಡೋ ಕೂಲಿ ತೊಗೊಂಡು ನೆಮ್ಮದಿಯಾಗಿ ಬದುಕ್ತಾನೆ. ಇಂಥವ್ರದ್ದು ಯಾವುದಾದ್ರೂ ಶಾಪ ಇತ್ತು ಅಂದರೆ, ಮನಸ್ಸು ನೋಯಿಸಿತ್ತು ಅಂದರೆ ವಾಹನದಿಂದ ಮೃತ್ಯುದೋಷ ಬರ್ತದೆ. ವ್ಯಾಳ ಮೃತ್ಯು ಅಂತ ಕರೀತಾರೆ. ನಾವು ಅದಕ್ಕೆ ಸಂಕಲ್ಪ ಮಾಡುವಾಗ ಭೂಮೃತ್ಯು, ವ್ಯಾಳ ಮೃತ್ಯು, ಚಾಪ ಮೃತ್ಯು, ಅಕಾಲ ಮೃತ್ಯು, ಕಾಲ ಮೃತ್ಯು, ದೋಷ ನಿವಾರಣಾರ್ಥಂ ಅಂಥೇಳಿ ಸಂಕಲ್ಪ ಮಾಡುವಾಗ ಮರಣಕಂಟಕ ದೋಷಕ್ಕೆ ನಾವು ಹೇಳ್ತೀವಿ. ಅದರಿಂದ ನೀವು ಯಾರು ಮನಸ್ಸು ನೋಯಿಸ್ತೀರೋ ಅದು ಶಾಪವಾಗಿ ಕನ್ವರ್ಟ್ ಆಗುತ್ತೆ. ಆ ಶಾಪ ಯಾವಾಗ ನಡೀತದೆ? ಶನಿನ ಮುಟ್ಟಾಗ. ಶನಿ ಅಂದ್ರೇನು? ವೆಹಿಕಲ್ ಅಂದರೆ ಕಬ್ಬಣ ಅಂದರೆ ಶನಿ. ಆಗ ಮ್ಯಾಗ್ನೆಟಿಕ್ ಎನರ್ಜಿ ಈಗಾಗಲೇ ಕೂತಿದೆ, ರಾಹು ಹಿಡ್ಕೊಂಡು ಕೂತಿದ್ದಾನೆ. ಆಗ ರಾಹು ಹಿಂಗೆ ಟರ್ನ್ ತಗೊಳ್ಳುವಾಗಲೋ, ಕ್ರಾಸ್ ಇರ್ತದೆ ರೋಡ್ಗಳೆಲ್ಲ, ಹಿಂಗಿರ್ತದೆ ಬೆಟ್ಟ ಹತ್ತುವಾಗ ಘಾಟ್ ಸೆಕ್ಷನ್, ಆ ರಾಹು ಹಿಂಗಿರುತ್ತೆ. ರಾಹು ಕೇತುಗಳ ಸಂಯೋಗ ಅದು. ಆ ಸಂಧಿ ಕಾಲದಲ್ಲಿ ಪಟ್ ಅಂತ ಆಕ್ಸಿಡೆಂಟ್ ಮಾಡಿ ಇನ್ನೆಲ್ಲೋ ಒಂದು ಕಡೆ ಇಲ್ಲ ಹಂಸಲ್ಲೋ ಇನ್ನೆಲ್ಲೋ ಏನೋ ಮಾಡಿ ಮೂಳೆ ಕೈಕಾಲೆಲ್ಲ ಮುರಿದು ಇಟ್ಬಿಡುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಆಗದೆ ಇರೋದು, ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೂಡ ನಮಗೆ ಸರಿಯಾಗಿ ಕೊಟ್ಟಲಿಲ್ಲ ಅಂದರೆ ನಾವೇನು ಮಾಡಬೇಕು? ಮಂತ್ರತಂತ್ರ ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡ್ಕೋಬೇಕು. ಇದೇ ನಾನು ಕಲ್ತಿರೋ ಅನುಭವ. ಅದಕ್ಕೇನು ಮಾಡಬೇಕು? ಪುರುಷ ಶಾಪ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಪುರುಷ ಶಾಪದಿಂದ ಆಕ್ಸಿಡೆಂಟ್ ಆಗೋದನ್ನು ತಡಿಬೇಕು ಅಂದರೆ ನಾವು ಬಿಲ್ಪತ್ರೆ, ತುಳಸಿ ಎರಡು ಕೈಲಿ ಇಟ್ಕೋಬೇಕು. ಬಿಲ್ಪತ್ರೆ, ತುಳಸಿ ಎರಡು ಕೈಲು, ಒಂದಿಡಿ ಬಿಲ್ಪತ್ರ, ಒಂದಿಡಿ ತುಳಸಿ ತೊಗೊಂಡು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಓಂ ಶಂಕರಾಯ ವಿದ್ಮಹೇ, ಶಂಕರ ಅಂದರೆ ಯಾರು? ಶಿವ. ಓಂ ಶಂಕರಾಯ ವಿದ್ಮಹೇ ನಾರಾಯಣಾಯ ಧೀಮಹಿ, ಧೀಮಃ ಪ್ರಾಣ, ನಾರಾಯಣಾಯ ಧೀಮಹಿ ತನ್ನಃ ಪುರುಷ ಪ್ರಚೋದಯಾತ್. ಓಂ ಶಂಕರಾಯ ವಿದ್ಮಹೇ ನಾರಾಯಣಾಯ ಧೀಮಹಿ ತನ್ನಃ ಪುರುಷ ಪ್ರಚೋದಯಾತ್. ಓಂ ಶಂಕರಾಯ ವಿದ್ಮಹೇ ನಾರಾಯಣಾಯ ಧೀಮಹಿ ತನ್ನಃ ಪುರುಷ ಪ್ರಚೋದಯಾತ್. ಶಂಕರ ಶಿವ ಶೂದ್ರ, ಕ್ಷತ್ರಿಯ ಲಯಕಾರಕ, ನಾರಾಯಣ ಬ್ರಾಹ್ಮಣ ಅಂತ ಅಂದರೆ ಲೋಕಪಾಲನೆ ಮಾಡೋನು ಕ್ಷತ್ರಿಯ. ನಾರಾಯಣ ಜಗತ್ತನ್ನು ಪಾಲನೆ ಮಾಡ್ತದಾನೆ. ಶಂಕರ ಶಿವ ಲಯಕಾರಕ, ನಾಶ ಮಾಡುವನು. ಇವರಿಬ್ಬರ ಸಂಯೋಗದ ಒಂದು ವೈಬ್ರೇಷನ್, ಎಲೆಕ್ಟ್ರೋ ಮೆಕ್ಯಾನಿಕಲ್ ಎನರ್ಜಿ, ಲಯಕಾರಕ ಪಾಲನೆ ಮಾಡುವಂಥ ಶಕ್ತಿ, ಈ ಎರಡೂ ಸೇರಿಕೊಂಡು ಆ ಪುರುಷ ಶಾಪವನ್ನು ಅವನು ಯಾರಾಗಿದೆ? ತನ್ನ ಪುರುಷ ಪ್ರಚೋದಯಾತ್. ಪುರುಷ ಅಂದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದರಿಂದ ಎಷ್ಟೋ ಜನಕ್ಕೆ ಪುರುಷ ಶಾಪದಿಂದ ಆಕ್ಸಿಡೆಂಟಾಗಿ ಸತ್ತೋಗಿದ್ದಾರೆ, ಆಕ್ಸಿಡೆಂಟಾಗಿ ಅಂಗವಿಕಲರಾಗಿದ್ದಾರೆ, ಆಕ್ಸಿಡೆಂಟಾಗಿ ಎಲ್ಲೂ ಮಾಡೋಂಗಿಲ್ಲ, ಡ್ಯಾಮೇಜ್ ಆಗಿ ಹಿಡಿದೆ. ಅದರಿಂದ ಬೇರೆಯವ್ರ ಮನಸ್ಸು ನೋಯಿಸಿ ಅಥವಾ ಬೇರೆಯವ್ರ ತೊಂದರೆ ಕೊಟ್ಟು ನಾವು ಗೆಲ್ತೀನಿ ಅಂದರೆ
ಅದು ಸಾಧ್ಯನೇ ಇಲ್ಲ. ನಿಮ್ಮ ಪೊಲೀಸ್ ಸ್ಟೇಷನು ನಿಮ್ಮ ಕೋರ್ಟು ಕೊಡಬೇಕಾಗಿರೋಂಥ ಜಡ್ಜ್ಮೆಂಟು ಮೇಲ್ಕೊಡ್ತಾನೆ. ಕೋರ್ಟ್ ಕೊಡೋ ಲಾ, ನೇಚರ್ ಕೊಡೋ ಲಾ ಎರಡು ಡಿಫ್ರೆಂಟು. ಕೋರ್ಟ್ ಲಾ ಅದು ಬೇರೆ, ನೇಚರ್ ಲಾ ಅದು ಬೇರೆ. ಅದರಿಂದ ನೇಚರ್ ಲಾ ಇಸ್ ಎ ಫೈನಲ್ ಲಾ, ಅದೇ ಅಲ್ಟಿಮೇಟ್. ನನ್ನ ಅನುಭವ 40 ವರ್ಷ ನನಗೆ ಎಂತಿಂಥ ತೊಂದರೆ ಕೊಟ್ಟರು, ಸರ್ವನಾಶ ಆದರು, ಅಂಗವಿಕಲರಾಗಿದ್ದಾರೆ, ಅವ್ರ ಜೀವನದಲ್ಲಿ ಏಳಿಗೆನೇ ಆಗ್ತಿಲ್ಲ. ಯಾಕೆಂದರೆ ನಾನು ಯಾರಿಗೂ ಲೂಟಿ ಮಾಡಿಲ್ಲ, ಕೊಲೆ ಮಾಡಿಲ್ಲ, ರೇಪ್ ಮಾಡಿಲ್ಲ, ಇನ್ನೊಬ್ಬರು ಮನೆ ಹಾಳು ಮಾಡಿಲ್ಲ, ಇನ್ನೊಬ್ಬರು ತೊಂದರೆ ಕೊಟ್ಟಿಲ್ಲ. ನನಗೇನು ತೊಂದರೆ ಮಾಡಿಲ್ಲ ಅಂದರೆ ನಮಗೆ ತೊಂದರೆ ಕೊಟ್ಟರೆ ನೇಚರ್ ಲಾ ಪನಿಷ್ಮೆಂಟ್ ಮಾಡುತ್ತೆ. ಕೋರ್ಟ್ ಏನು ಬೇಕಾದ್ರೆ ಮಾಡ್ಬೋದು ಬಿಡಿ. ಇವತ್ತು ಎಲ್ಲೂ ಧರ್ಮನೇ ಇಲ್ಲ, ಕೋರ್ಟಲ್ಲೂ ಇಲ್ಲ, ಪೊಲೀಸ್ ಸ್ಟೇಷನೂ ಇಲ್ಲ, ಯಾವ ಮಂತ್ರಿ MLA ಕಾರ್ಪೊರೇಟ್ ಯಾರೂ ಇಲ್ಲ. ಎಲ್ಲ ಅವರವ್ರ ಕಾಲಾಯ ತಸ್ಮೈ ನಮ. ಅವರ ಸ್ವಾರ್ಥಕ್ಕೆ ನ್ಯಾಯ ಇದ್ದರೂ ಕೂಡ ಅನ್ಯಾಯದ ಜೊತೆ ಓಡಾಡ್ತಾರೆ ಇವತ್ತಿನ ದಿವಸ ಎಲ್ಲರೂ. ಆದರೆ ನಮಗೆ ಕೊಡೋರು ಯಾರು? ಅದಕ್ಕೆ ದೈವ ಬಲ ಒಂದಿದ್ದರೆ ಮಾತ್ರ ಜಗತ್ತಲ್ಲಿ ಇವತ್ತು ಬದುಕಕ್ಕೆ ಸಾಧ್ಯ ಕಲಿಯುಗದಲ್ಲಿ. ಅದರಿಂದ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ವೈದ್ಯ ಇದ್ದಾಗಲೇ ಇಂಥ ದುಷ್ಟಶಕ್ತಿಗಳಿಂದ ನಾವು ಬಿಡುಗಡೆ ಆಗೋಕ್ಕೆ ಸಾಧ್ಯ. ಆ ತುಳಸಿ ಬಿಲ್ಪತ್ರನ ತಗೊಂಡು ಪ್ರಾರ್ಥನೆ ಮಾಡಿ, ಎಲ್ಲಿ ಶಿವ ವಿಷ್ಣು ಶೈವ ವೈಷ್ಣವ ಮಂತ್ರ ಇದು ನೋಡಿ, ವಿಶೇಷ ಗಾಯತ್ರಿ ಮಂತ್ರ. ನಿಮ್ಮ ಮನೆಯಲ್ಲಿ ಶಿವಲಿಂಗದ ಮೇಲೆ ಬಿಲ್ಪತ್ರೆ, ವಿಷ್ಣು ಮೇಲೆ ತುಳಸಿ ಇಟ್ಬಿಡಿ, ಇಲ್ಲ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡಿ. ಆ ಕರ್ಮ ಎಲ್ಲ ನಿವಾರಣೆ ಆಗುತ್ತೆ. ಇದು ಭಾಳ ಸೀಕ್ರೆಟ್. ನೀವು ಎಷ್ಟೇ ಕೋಟಿ ಇಟ್ಟರು ಕೂಡ ಶಾಪ ತಪ್ಪಿಸ್ಕೊಳ್ಳಿ. ನಿಮ್ಗೆ ಗೊತ್ತೇ ಇಲ್ಲ ನನ್ನ ಜಾತ್ರೆ ಶಾಪ ಇದೆ ಅಂತ. ಇದನ್ನು ಅರಿತವನೇ ಜ್ಞಾನಿ, ಅರಿದಿದ್ದವನೇ ಅಜ್ಞಾನಿ ಕಲಿಯುಗದಲ್ಲಿ. ಅದಕ್ಕೆ ಯಾವಾಗಲೂ ಭಗವಂತನಿಗೆ ನಾವು ದಾಸನ ಆಗಬೇಕು, ಜನರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ SSVK ಜ್ಞಾನೋದಯ ಅಂಥೇಳಿ ಹೆಲ್ತ್ ಸೈನ್ಸ್ ಅಂತ 3 ಯೂಟ್ಯೂಬ್ ಚಾನಲ್ ಇದೆ. ಆ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಟೈಮ್ ಟು ಟೈಮ್ ಅಪಾಯಿಂಟ್ಮೆಂಟ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.